ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಒಂದು ಅದ್ಭುತವಾದಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬೋದು ಈ ಥರ ದೇವಸ್ಥಾನ ಅಮೇರಿಕಾದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಇದು ಎಲ್ಲೋ ಇಂಡಿಯಾದಲ್ಲಿಂತಾನೆ ಇವರು ವಿಡಿಯೋನ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆನ್ ದ ವೇ ನಮ್ಮ ಜರ್ನಿ ಎಲ್ಲ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಥರ್ವನ ಸಲುವಾಗಿ ಅಂಥೇಳಿ ಈ ಥರ ವಿಂಡೋ ಶೇಡ್ಸ್ ತೊಗೊಂಡ್ವಿ. ಮೊದಲೇನೋ ಅಷ್ಟು ನೆಸಸರಿ ಅನಿಸಿರಲಿಲ್ಲ. ಈಗೆಲ್ಲ ಪಾಪ ಅವ್ನಿಗೆ ಮುಖಕ್ಕೆಲ್ಲ ಭಾಳ ಬಿಸಿಲು ಬಡಿತಾ ಇತ್ತು. ಯಾಕಂದ್ರೆ ಅವ ಸೀಟ್ ಮೇಲೆ ಕುಂತಿರ್ತಾನೆ ನೋಡ್ರಿ, ಅದು ಸ್ವಲ್ಪ ಕೆಳಗಡೆ ಇರುತ್ತೆ. ಸೊ ಡೈರೆಕ್ಟಾಗಿ ಅವನಿಗೆ ಬಿಸಿಲು ಬಡಿತಾ ಇತ್ತು. ಹೀಗಾಗಿ ಈ ಥರದ್ದು ಶೇಡ್ಸ್ ತೊಗೊಂಡೆ. ಅಷ್ಟೊಂದು ಯೂಸರ್ ಫ್ರೆಂಡ್ಲಿ ಅನಿಸಿಲ್ಲ, ಒಂಥರ ಓಕೆ ಥರ ಇದೆ. ನಿಮ್ಗೆ ಗೊತ್ತಿರೋಂಗೆ ನಾವು ಮಕ್ಕಳನ್ನ ತೊಡೆ ಮೇಲೆಲ್ಲ ಕುಂದಿಸ್ಕೊಂಡು ಟ್ರಾವೆಲ್ ಮಾಡೋಂಗಿಲ್ಲ. ಅವ್ರಿಗೆ ಸಪ್ರೇಟಾಗಿ ಬೂಸ್ಟರ್ ಸೀಟ್ ಅಂತ ಬರುತ್ತೆ, ಆ ಸೀಟಲ್ಲೇ ಅವ್ರು ಕುಂತ್ಕೋಬೇಕು. ಜೊತೆಗೆ ಈ ಥರ ಎಲ್ಲ ಬೆಲ್ಟ್ ಹಾಕಿ ಫುಲ್ ಲಾಕ್ ಮಾಡಿಡಬೇಕು. ಇಲ್ಲಿ ಸೇಫ್ಟಿ ಪರ್ಪಸ್ಗೆ ಈ ಥರನೇ ಮಾಡಿರ್ತಾರೆ. ಸೊ ತುಂಬ ಒಳ್ಳೆಯದು. ಈ ಥರ ಮಲ್ಕೊಂಡಾಗ ಅದೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ಥರದೊಂದು ನೆಕ್ ಪಿಲ್ಲೋ ತೊಗೊಂಡಿದ್ದೀನಿ. ಅಥರ್ವ್ಗೆ ಅಷ್ಟೊಂದು ಕಾರ್ ಸೀಟಲ್ಲಿ ಕುಂದ್ರಕ್ಕೆ ಇಷ್ಟ ಆಗಲ್ಲ, ತುಂಬ ಹಠ ಮಾಡ್ತಾನೆ. ದಾರಿಯಲ್ಲಿ ಅದು ಇದು ತೋರಿಸ್ತಾ ಎಂಟರ್ಟೈನ್ ಮಾಡ್ತಾ ಸ್ಟೋರಿ ಬುಕ್ಸ್ ಎಲ್ಲ ತೊಗೊಂಡು ಹೋಗಿರ್ತೀವಿ, ಅದನ್ನು ಓದ್ತಾ ಟೈಮ್ ಪಾಸ್ ಮಾಡಿಸ್ತೇನೆ ಅವನಿಗೆ. ಹಾಗೆಯೇ ಎಷ್ಟೊಂದು ಟಾಯ್ಸ್ ಎಲ್ಲ ತೊಗೊಂಡು ಹೋಗ್ತೀವಿ, ತಿನ್ನಲಿಕ್ಕೆ ಏನಾದರೂ ಸ್ವಲ್ಪ ಹಿಂಗೆ ಮಾಡಿ ಜರ್ನಿನ ಮಾಡ್ತಾ ಇರ್ತೀವಿ. ಇಲ್ಲಿ ರೂಲ್ಸ್ ಪ್ರಕಾರ ಮಕ್ಕಳ ಹತ್ರ ಕೂಡ ಎತ್ಕೋಬಾರ್ದು. ಬೇಕಂದರೆ ಯಾವುದಾದ್ರೂ ಒಂದು ರೆಸ್ಟ್ ಏರಿಯಾ ಬಂದಾಗ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಮತ್ತೆ ಮುಂದೆ ಅದೇ ಕಾರ್ ಸೀಟಲ್ಲೇ ಕುಂದ್ರಿಸಿ ಕರ್ಕೊಂಡು ಹೋಗಬೇಕು. ಮತ್ತು ರೋಡಲ್ಲಿ ಹೋಗ್ತಿರುವಾಗ ನಾವು ಕಾರ್ನ ಅಕ್ಕಪಕ್ಕದಲ್ಲಿ ಹೋಗಿ ಹಾಗೆ ನಿಂದಿರ್ಸಂಗಿಲ್ಲ. ಸೊ ಅದಕ್ಕಂಥೇಳಿ ಒಂದು ರೆಸ್ಟ್ ಏರಿಯಾ ಬರುತ್ತೆ, ಅಲ್ಲೇ ಹೋಗಿ ನಿಲ್ಲಿಸ್ಬೇಕು. ಏನಾದರೂ ಕಾರಿಗೆ ಪ್ರಾಬ್ಲಮ್ ಆದಾಗ, ಎಮರ್ಜೆನ್ಸಿ ಇದ್ದಾಗ ದಟ್ಸ್ ಫೈನ್. ನಿಮಗೆ ಇಂತಿಷ್ಟು ಮೈಲಿಗೆ ಅಂತೇಳಿ ಈ ಥರ ರೆಸ್ಟ್ ಏರಿಯಾಗಳು ಸಿಗ್ತಾನೆ ಇರ್ತಾವೆ. ಸೊ ನಾವು ಒಂದೀಗ ರೆಸ್ಟ್ ಏರಿಯಾಗೆ ಹೋಗ್ತಾ ಇದ್ದೀವಿ. ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಅಲ್ಲಿ ಫೆಸಿಲಿಟಿ ಇದೆ ಅಂಥೇಳಿ. ನೋಡ್ಬೋದು ಇಲ್ಲಿ ರೆಸ್ಟ್ ಏರಿಯಾ ಎಷ್ಟೊಂದು ದೊಡ್ಡದಿದೆ ಅಂಥೇಳಿ. ಒಂದು ಸೈಡಲ್ಲಿ ಈ ಥರ ಟ್ರಕ್ಕು, RV ಈ ಥರ ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಏನಿರ್ತಾವಲ್ಲ ಅವೆಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇದ್ದರೆ, ಇನ್ನೊಂದು ಸೈಡು ಕಾರು ಆ ಥರದ್ದಕ್ಕೆಲ್ಲ ಪ್ಲೇಸ್ ಮಾಡಿದ್ದಾರೆ. ಅಲ್ಲೆಲ್ಲ ನೋಡ್ಬೋದು ನೀವು ಶೆಲ್ಟರ್ ಕೂಡ ಉಂಟು. ಸೊ ಏನಾದರೂ ನಾವು ಊಟ ಗೀಟ ಅದೆಲ್ಲ ಮಾಡೋದಿದ್ರೆ ಅಲ್ಲಿ ಕುಂತು ಊಟ ಮಾಡ್ಬೋದು. ಸ್ವಲ್ಪ ರೆಸ್ಟ್ ಏನಾದ್ರು ತೊಗೋಬೋದಿದ್ರೆ ಅಲ್ಲಿ ಕುಂತು ರೆಸ್ಟ್ ಕೂಡ ತೊಗೋಬೋದು. ಬಿಲ್ಡಿಂಗ್ ಒಳಗಡೆ ಏನೆಲ್ಲ ಉಂಟು ಅಂತ ನಿಮಗೆ ತೋರಿಸ್ತೀನಿ. ಬಾರ್ಬಿಕ್ಯೂ ಎಲ್ಲ ಮಾಡಲಿಕ್ಕೆ ಇಲ್ಲೆಲ್ಲ ಗ್ರಿಲ್ದೆಲ್ಲ ಸೆಟಪ್ ಕೂಡ ಮಾಡಿದ್ದಾರೆ. ಸೊ ಅಲ್ಲೇ ಬೆಂಚಸ್ ಕೂಡ ಇದೆ. ಮತ್ತು ಇವೆಲ್ಲ ರೆಸ್ಟ್ ಏರಿಯಾ ಏನಿರ್ತಾವಲ್ರಿ, ಇವೆಲ್ಲ ಕಂಪ್ಲೀಟ್ ಆಗಿ ಪಬ್ಲಿಕ್ಗೆ ಫ್ರೀ ಇರ್ತಾವೆ. ಯಾವುದೇ ಥರದ ಅಮೌಂಟ್ನ ನಾವು ಪೇ ಮಾಡಬೇಕಾಗಿಲ್ಲ, ಫ್ರೀ ಸರ್ವಿಸ್ ಇರುತ್ತೆ. ಇಲ್ಲಿ ಎಲ್ಲ ಬಿಲ್ಡಿಂಗಲ್ಲಿಯೂ AC ಮತ್ತು ಹೀಟರ್ ಕಂಪಲ್ಸರಿ ಆಗಿರುತ್ತೆ. ಅದು ಒಂದು ಚಿಕ್ಕ ಬಿಲ್ಡಿಂಗ್ ಕೂಡ ಆಗಿರಲಿ. ಒಳಗಡೆ ಎಲ್ಲ ರೆಸ್ಟ್ ರೂಮ್ಸ್ ಎಲ್ಲ ಇರ್ತಾವೆ. ಸೊ ತುಂಬ ಹೈಜೀನ್ ಆಗಿರ್ತಾವೆ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಈ ಶೆಲ್ಟರ್ ಇದೆಲ್ಲ ಇಲ್ಲೇ ನಾವೆಲ್ಲರೂ ಫ್ರೆಂಡ್ಸ್ ಸೇರಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 3 ಫ್ಯಾಮ್ಲಿ ಇದ್ದೀವಿ. ಸೊ ಎಲ್ಲರೂ ಒಂದೊಂದು ಬ್ರೇಕ್ಫಾಸ್ಟ್ನ ಮನೇಲಿಂದ ಮಾಡ್ಕೊಂಡು ಬಂದಿದ್ವಿ. ಪ್ರವೀಣ್ ಮತ್ತು ಶ್ವೇತಾ ಅನ್ನೋರು ಶಿರಾ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ನಯನಾ ಮತ್ತು ವಿಶ್ವ ಅನ್ನೋರು ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ರು. ಮತ್ತು ನಾವು ಇಡ್ಲಿ ಚಟ್ನಿ. ಇದು 1 ಡೇ ಟ್ರಿಪ್ ಆಗಿತ್ತು. ಸೊ ಬೆಳಗ್ಗೆ 7:30ಗೆ ನಾವೆಲ್ಲರೂ ಮನೆ ಬಿಟ್ಟಿದ್ವಿ. ಸೊ ನಾನಂತರೂ 5:30ಗೆ ಎತ್ತಿದ್ದೆ. ಇಡ್ಲಿ ಚಟ್ನಿ ಎಲ್ಲ ಮಾಡಬೇಕು, ಮೀನ್ ವೈಲ್ ಅಥರ್ವ್ಗೆ ಅದೆಲ್ಲ ರೆಡಿ ಮಾಡ್ಕೋಬೇಕು, ಅದು ಇದು ಇದ್ದೇ ಇರುತ್ತೆ ನೋಡಿ. ಇಲ್ಲಿ ರೆಸ್ಟ್ ಏರಿಯಾಕ್ಕೆ ಬಂದಾಗ 9:30 ಆಗಿತ್ತು. ಎಲ್ಲರಿಗೂ ಭಾಳ ಹಸಿವಾಗಿತ್ತು ಮತ್ತು ಭಾಳ ಚಲೋ ಐಟಮ್ಸು ಇದ್ವು ಎಲ್ಲ ತಿನ್ಲಿಕ್ಕೆ. ಇದೊಂಥರ ಮಿನಿ ಬ್ರೇಕ್ಫಾಸ್ಟ್ ಕೊಂಬೋ ಆಗಿತ್ತು. ಜೊತೆಗೆ ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವಾಗ ಹೇಳ್ತಾ ಇದ್ದೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂಥೇಳಿ. ಸೊ ನಾವು ಹೋಗ್ತಾ ಇರೋದು ಕೂಡ ಶ್ರೀಕೃಷ್ಣನ ದರ್ಶನಕ್ಕಾಗಿ ವೆಸ್ಟ್ ವರ್ಜೀನಿಯಾದಲ್ಲಿ ಇರುವಂತಹ ನ್ಯೂ ವೃಂದಾವನ್ ಅನ್ನುವ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನಾವು ನಮ್ಮ ಪಯಣವನ್ನು ಸಾಗಿಸ್ತಾ ಇದ್ದೀವಿ ಶ್ರೀಕೃಷ್ಣನ ದರ್ಶನದ ಕಡೆಗೆ. ಸಿನ್ಸಿನಾಟಿಲಿಂದ ಈ ನ್ಯೂ ವೃಂದಾವನ ಬಂದುಬಿಟ್ಟು 239 ಮೈಲ್ಸ್ ಆಗುತ್ತೆ. ಅಂದರೆ ಕಿಲೋಮೀಟ್ರಲ್ಲಿ 385 ಕಿಲೋಮೀಟರ್ಸ್ ಆಗುತ್ತೆ. ಲೈಕ್ ಅರೌಂಡ್ 4 ಅವರ್ಸ್ ತೊಗೊಂತು ನಮಗೆ ಅಲ್ಲಿ ರೀಚ್ ಆಗಲಿಕ್ಕೆ. ಅದು ನೋಡಿ ಬೃಂದಾವನ ಬಂದೇ ಬಿಡ್ತು. ನಾವು ಇಲ್ಲಿ ರೀಚ್ ಆದಾಗ ಅರೌಂಡ್ 11:30 ಏನೋ ಆಗಿತ್ತು. ಇಲ್ಲಿ ಎಂಥ ದೊಡ್ಡದಾದಂಥ ವಿಶಾಲವಾದ ಪ್ರದೇಶದಲ್ಲಿ ಈ ಬೃಂದಾವನ ಇರೋದು. ಮತ್ತು ಇಲ್ಲಿ ನೋಡಲಿಕ್ಕೆ ತುಂಬ ಪ್ಲೇಸಸ್ ಇದೆ. ಇಲ್ಲೇ ಅಮೇರಿಕದಲ್ಲಿ ಯಾರಾದರೂ ಈ ಪ್ಲೇಸ್ಗೆ ಸಮೀಪಿದ್ರೆ ದಯವಿಟ್ಟು ಹೋಗಿ ಬನ್ನಿ. ಒಮ್ಮೆ ಆದರೂ ನೋಡಬೇಕಾದಂಥ ಪ್ಲೇಸು, ತುಂಬಾ ಲೈಕ್ ಆಗುತ್ತೆ ನಿಮಗೆ ಕೂಡ ಇದು.
ವೆಬ್ಸೈಟಲ್ಲಿ ಎಲ್ಲ ನೋಡ್ಕೊಂಡಿದ್ವಿ, ಯಾವಾಗ ಮಂಗಳಾರತಿ ಟೈಮ್ ಇರುತ್ತೆ, ಪ್ರಸಾದ ಅದೆಲ್ಲ ಯಾವಾಗ ಕೊಡ್ತಾರೆ, ಯಾವಾಗ ಕ್ಲೋಸಿಂಗ್ ಟೈಮ್ ಇದೆ ಅಂಥೇಳಿ. ಅದ್ರ ಪ್ರಕಾರನೇ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. 12 o'clockಗೆ ಮಂಗಳಾರತಿ ಇತ್ತು. ಇಲ್ಲಿ ಆನ್ ದ ವೇ ನೋಡ್ಬೋದು ನೀವು, ಇಲ್ಲೆಲ್ಲ ಗೋಶಾಲೆ ಅದೆಲ್ಲ ಇದೆ. ಇವಾಗ ನಾವು ಟೆಂಪಲ್ ಹತ್ರ ಬಂದ್ವಿ. ಬನ್ನಿ ಹಾಗಾದರೆ ಶ್ರೀಕೃಷ್ಣನ ದರ್ಶನ ಮಾಡೋಣ. ಇಲ್ಲಿ ನೋಡ್ಬೋದು ದೇವಸ್ಥಾನ ಒಳಗೆ ಎಷ್ಟೊಂದು ಅದ್ಭುತವಾಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಅಂಥೇಳಿ. ದೇವರ ಅಲಂಕಾರ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ರು. 2 ಕಣ್ಣುಗಳು ಸಾಲದೇ ಇಲ್ಲ ಅಂತಾರಲ್ಲ, ನೋಡಲಿಕ್ಕೆ ಆ ಥರ ಆಗಿತ್ತು. ಹಾಗೆ ನಮ್ಮ ಮನೆಯಲ್ಲಿರುವಂತಹ ಪುಟಾಣಿ ಕೃಷ್ಣ ತನ್ನ ತೊದಲು ನುಡಿಲಿ ಅಂತ ಶ್ರೀಕೃಷ್ಣ ಭಜನೆನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ನೋಡಿ. ಮತ್ತು ಇಲ್ಲೇನಾದರೂ ಸ್ಟೇ ಮಾಡಲಿಕ್ಕೆ ಇಷ್ಟಪಡೋರು ಕೂಡ ಇಲ್ಲಿ ಸ್ಟೇ ಮಾಡ್ಬೋದು. ಇಲ್ಲೆಲ್ಲ ಕ್ಯಾಬಿನ್ ಫೆಸಿಲಿಟೀಸ್ ಎಲ್ಲ ಇದಾವೆ. ನಾವು ಫಸ್ಟಿಗೆ ಅಲ್ಲೇ ಉಳ್ಕೋಬೇಕಂತಲೇ ಅಂದ್ಕೊಂಡಿದ್ವಿ. ಸೊ ಆವಾಗ ಕೃಷ್ಣ ಜನ್ಮಾಷ್ಟಮಿ ಇನ್ನೇನು ಸ್ಟಾರ್ಟ್ ಆಗೋದಿತ್ತು. ಹೀಗಾಗಿ ಭಾಳ ಕ್ರೌಡ್ ಇರೋದ್ರಿಂದ ಯಾವುದೇ ಥರದ್ದು ನಮಗೆ ಕ್ಯಾಬಿನ್ ಅವೈಲೇಬಲ್ ಇದ್ದಿದ್ದಿಲ್ಲ. ಹೀಗಾಗಿ ನಾವು ಆ ದಿನವೇ ಹೋಗಿ ಆ ದಿನ ಬಂದ್ವಿ. ಲೈಕ್ 1 day ಟ್ರಿಪ್ ಮಾಡಿದ್ವಿ. ಮತ್ತು ದೇವರಿಗೆ ಮಾಡಿರುವಂಥ ಅಲಂಕಾರ ಇಷ್ಟು ಚೆನ್ನಾಗಿತ್ತಂದರೆ ಅದನ್ನು ಹಾಗೆ ನೋಡ್ಕೊತ ನಿಲ್ಬೇಕನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಮತ್ತು 3 ಟೈಮ್ ಏನಿರುತ್ತೆ ನೋಡಿ, ಈ ಥರ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಮಾಡಿ 3 ಟೈಮಲ್ಲಿ ಬೇರೆ ಬೇರೆ ಥರದ್ದು ಅಲಂಕಾರ ಮಾಡ್ತಾರಂತೆ. ಎವ್ರಿ ಟೈಮು ಭಾಳ ಚಂದ ಇರುತ್ತಂತ, ಅಷ್ಟು ಅದ್ಭುತವಾಗಿ ಮಾಡಿರ್ತಾರಂತ. ನಮ್ಗೆ ಒಂದೇ ಟೈಮ್ ಅಷ್ಟೇ ನೋಡ್ಲಿಕ್ಕೆ ಸಿಕ್ತು. ಮತ್ತು ನಂಗೆ ಇಲ್ಲಿ ಒಂದು ಭಾಳ ಖುಷಿ ಕೊಟ್ಟಿದ್ದು ಏನಂತಂದ್ರೆ, ಇಲ್ಲಿ ಏನೂ ರಿಸ್ಟ್ರಿಕ್ಷನ್ ಇಲ್ಲ, ದೇವ್ರ ದರ್ಶನಕ್ಕೆ ಮುಂದೆ ಬಿಡ್ತಾರೆ ನಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಹಾಡಿಗೆ ಎಷ್ಟು ಚೆಂದಾಗಿ ಭಜನೆಗೆ ತಕ್ಕಂಗೆ ಹೆಜ್ಜೆ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಂಥೇಳಿ. ಮತ್ತು ವಿಡಿಯೋ ಅದೆಲ್ಲ ಮಾಡ್ಕೋಬೋದು, ಯಾವುದೇ ಥರದ ನಿರ್ಬಂಧನೆ ಇಲ್ಲ. ಮತ್ತು ಇಲ್ಲಿ ಹೂಗಳು ನೋಡ್ತಿರ್ಬೋದು. ಇದರ ಹಿಂದೆ ಒಂದು ಸಣ್ಣ ಕತೆ ಇದೆ. ನಾನು ಇದನ್ನು ಸಿನ್ಸಿನಾಟಿಲಿಂದ ಬರುವಾಗ ಹೂವು ಮತ್ತು ಹಣ್ಣು ಹಂಪಲ ಎಲ್ಲ ತೊಗೊಂಡು ಬಂದಿದ್ದೆ ದೇವರಿಗೆ ಕೊಡ್ಲಿಕ್ಕಂಥೇಳಿ. ಸೊ ನಾನು ಇದನ್ನು ಅಲ್ಲಿ ದೇವ್ರ ಮುಂದೆ ಇಟ್ಟು ಪ್ರೇ ಮಾಡ್ತಾಯಿದ್ದೆ. ನಂಗೆ ಗೊತ್ತೇ ಆಗಿಲ್ಲ ಯಾವಾಗ ಅವರು ಪೂಜಾರಿಗಳು ಈ ಎಲ್ಲ ಹೂಗಳನ್ನ ಹಣ್ಣುಗಳನ್ನ ತೊಗೊಂಡು ಹೋದ್ರು ಅಂಥೇಳಿ. ನಾನು ನಮಸ್ಕಾರ ಮಾಡುವಾಗ ಇದು ವೇಸಲ್ಲಿ ತಂದು ಅವರು ಇಟ್ಬಿಟ್ರು. ಸೊ ನಂಗೆ ಭಾರಿ ಖುಷಿ ಆಯಿತು. ನನ್ನ ಮುಂದೆನೇ ಆ ಥರ ಹೂವು ಅದೆಲ್ಲ ತಂದಿಟ್ರು. ಸೊ ಏನೋ ನನಗೊಂಥರ ಬ್ಲೆಸ್ಡ್ ಅನ್ನಿಸ್ತು ಆ ದಿನ. ಯೂಶ್ವಲಿ ನೋಡ್ಬೋದು ದೊಡ್ಡ ದೊಡ್ಡ ಗುಡಿ ಒಳಗೆ ಅಥವಾ ಈ ಥರ ಭಾಳ ಕ್ರೌಡ್ ಇದ್ದಾಗ ನಾವು ಕೊಟ್ಟಿರುವಂಥ ಹಣ್ಣು ಅವುಗಳೆಲ್ಲ ಯಾವಾಗ ಅವರು ದೇವರಿಗೆ ಏರಿಸ್ತಾರಂತ ಗೊತ್ತಾಗಲ್ಲ. ಬಟ್ ಇಲ್ಲೇ ನಮ್ಮ ಕಣ್ಮುಂದೆ ಈ ದಿನ ಏರಿಸಿದ್ರಲ್ಲ, ಸೊ ಅವಾಗ ಭಾಳ ಖುಷಿ ಅನ್ನಿಸ್ತು ನಂಗೆ. ಹಾಗೇನೆ ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ತೊಟ್ಲ ಎಲ್ಲ ಇಟ್ಟಿದ್ದಾರೆ. ಎಷ್ಟು ಚಂದಿದೆ ಆ ತೊಟ್ಲದ್ದೆಲ್ಲ, ಹಳೆ ಕಾಲದ್ದು ಎಲ್ಲ ಮಾಡೆಲ್ ಇರುತ್ತಲ್ಲ ಆ ಥರ ಮಾಡಿಟ್ಟಿದ್ದಾರೆ. ಹಾಗೆಯೇ ಗರ್ಭಗುಡಿನ ಒಂದು ರೌಂಡ್ ಸುತ್ತ ಹಾಕ್ಬೇಕು ಅಂದ್ಕೊಂಡೆ. ಸೊ ಅಲ್ಲೇ ಇರುವಂತಹ ಕೆಲವು ಆ್ಯಂಟಿಕ್ ಪೀಸ್ಗಳು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಥರ ರಥ ಅದೆಲ್ಲ ಇಟ್ಟಿದ್ದಾರೆ, ಭಾಳ ಚಂದಿದಾವು. ಮತ್ತು ಮಂಗಳಾರತಿ ಎಲ್ಲ ಆಯ್ತು ನೋಡ್ರಿ. ಅದಾದಮೇಲೆ ಪ್ರಸಾದ ಸ್ಟಾರ್ಟ್ ಆಗ್ತಾಯಿತ್ತು. ಹೀಗಾಗಿ ಕೆಲವು ಜನ ಆಲ್ರೆಡಿ ಹೋಗಿದ್ದಾರೆ ಪ್ರಸಾದಕ್ಕಂತ ಲೈನಲ್ಲಿ ನಿಂತಿದ್ರು. ತುಂಬ ರಶ್ ಇತ್ತು. ಹಾಗಾಗಿ ನಾನು ಅಂದ್ಕೊಂಡೆ ಸ್ವಲ್ಪ ಸ್ಲೋ ಆಗಿ ಎಲ್ಲ ಸ್ವಲ್ಪ ಗುಡಿನೆಲ್ಲ ನೋಡ್ಕೊಳಮು, ಅದೆಲ್ಲ ಮಾಡ್ಕೊಂಡು ಹೋದ್ರಾಯ್ತು ಅಂತ ಸ್ವಲ್ಪ ನಾವು ನಿಧಾನ ಮಾಡಿದ್ವಿ. ಹಾಗೆಯೇ ಇಲ್ಲಿ ಪೂರಿ ಜಗನ್ನಾಥ ದೇವ್ರದ್ದು ದರ್ಶನವೂ ಆಯಿತು.
ಇಲ್ಲಿ ಮುಂದ್ಗಡೆ ಹೋಗ್ತಿದ್ದಾಳಲ್ಲ ಇವಳು ನನ್ನ ಫ್ರೆಂಡ್ ಮಗಳು ವಂದಿತಾ ಅಂಥೇಳಿ. ಸೊ ಅತ್ತುನ ಬೆಸ್ಟ್ ಫ್ರೆಂಡ್ ಇವಳು ವಯಸ್ಸಲ್ಲಿ ದೊಡ್ಡವಳಾದರೂ ಅತ್ತು ಇವಳ ಜೊತೆ ಭಾಳ ಚಂದ ಆಡ್ತಾನೆ. ಇಬ್ಬರು ಭಾರಿ ತಾಳಮೇಳನ ಇರುತ್ತೆ. ಸೊ ಯಾವಾಗೂ ಜೊತೆಯಾಗಿ ಎಲ್ಲ ಕಡೆ ಓಡಾಡ್ಕೊಂತಿರ್ತಾರೆ. ಈಗ ನಾವು ಗರ್ಭಗುಡಿನ ಸುತ್ತಾಕ್ತಾ ಇದ್ವಿ. ಅಲ್ಲೇ ಹಿಂದ್ಗಡೆ ಬಂದಿರುವಂಥ ಭಕ್ತಾದಿಗಳು ಈಗೆಲ್ಲ ಆಹಾರ ಸಾಮಗ್ರಿಗಳನ್ನ ಕೊಟ್ಟಿರ್ತಾರೆ, ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಹಾಗೆಯೇ ಗುಡಿಗೆ ಸೇರಿರುವಂಥ ಕೆಲವು ವಸ್ತುಗಳನ್ನು ಈ ಥರದ್ದೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ರು. ಮತ್ತು ಗುಡಿಗೆ ನಾವು ಫಸ್ಟಿಗೆ ಎಂಟ್ರಿ ಏನಾಗ್ತೀವಲ್ಲ ಅವಾಗ ಎಲ್ಲರಿಗೂ ಒಂದು ತಿಲಕ ಅದನ್ನು ಹಚ್ತಾರೆ. ಭಾಳ ಚಂದ ಇರುತ್ತೆ, ಭಾಳ ಕೂಲಾಗಿರುತ್ತೆ. ಆ ತಿಲಕನ ಹಚ್ಕೊಂಡ್ಗಳೇ ಏನೋ ಒಂಥರ ಪಾಸಿಟಿವ್ ವೈಬ್ ಬಂದಂಗೆ ಆಗುತ್ತೆ. ಬನ್ನಿ ಹಂಗಂದ್ರೆ ಮಹಾಪ್ರಸಾದ ಏನೆಲ್ಲ ಇದೆ ಅಂತ ನೋಡೋಣ. ಮತ್ತು ಪ್ರಸಾದಕ್ಕಂತೇಳಿ ಒಂದು ಹಾಲೇ ಇದೆ. ಸೊ ಇದನ್ನು ಭಾಳ ಕ್ರೌಡ್ ಇತ್ತು, ಹೀಗಾಗಿ ಅವರು ಗಾರ್ಡನಲ್ಲೇ ಈ ಊಟದ್ದೆಲ್ಲ ಅರೇಂಜ್ ಮಾಡಿದರು. ಸೊ ಇಲ್ಲೆಲ್ಲ ನೋಡ್ಬೋದು ಎಲ್ಲ ಭಕ್ತಾದಿಗಳು ಪ್ರಸಾದಕ್ಕಂಥೇಳಿ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೆಯೇ ಇಲ್ಲೆಲ್ಲ ಬೆಂಚ್ಗಳಿದೆ. ಸೊ ಇಲ್ಲೇ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಕುಂತು. ಮತ್ತು ಇದು ಮೇನ್ ಗುಡಿ. ಇಲ್ಲೆಲ್ಲ ಗುಡಿಗಳು ಸ್ವಲ್ಪ ಈ ಥರ ಗೋಪುರ ಅದೆಲ್ಲ ಇರೋದು ಕಡಿಮೆ. ಆಲ್ವೇಸ್ ಈ ಥರದ್ದೇ ಹಂಚಿನ ಥರದ್ದೇ ಇರುತ್ತೆ. ಯಾಕಂತ ಹೇಳಿದ್ದೀನಲ್ವ, ಈ ವಿಂಟರ್ ಸೀಸನಲ್ಲಿ ಸೊ ಅದು ಸ್ನೋ ಎಲ್ಲ ಕರಿಗೆ ಬೀಳೋಕ್ಕೆ ಈಸಿ ಆಗಲಿ ಅಂತ ಈ ಥರ ಹಂಚಿನ ಮನೆಗಳೇ ಭಾಳ. ಮತ್ತು ಇಲ್ಲೆಲ್ಲ ಸೇವೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಾಗುತ್ತೆ. ಸೊ ಇಲ್ಲೆಲ್ಲ ಏನು ಪ್ರಸಾದ ಎಲ್ಲ ಸರ್ವ್ ಮಾಡ್ತಿದ್ದಾರೆ ನೋಡಿ, ಅವರು ಎಲ್ಲ ವಾಲಂಟಿಯರ್ ನಮ್ಮ ಥರನೇ ದರ್ಶನಕ್ಕಂತ ಬಂದವರು ಕೂಡ ಈ ಥರ ಎಲ್ಲ ಸೇವೆ ಮಾಡ್ತಾ ಇದ್ದಾರೆ ದೇವ್ರಿಗೆ ಅಂತೇಳಿ ವಾಲಂಟ್ರಿ ಆಗಿ. ಸೊ ಯಾರು ಬೇಕಾದರೂ ಈ ಥರ ಎಲ್ಲ ದೇವ್ರದ್ದು ಸೇವೆನ ಇಲ್ಲಿ ಮಾಡ್ಬೋದು. ಮತ್ತು ಊಟದ್ದೆಲ್ಲ ಏನು ಲಿಮಿಟ್ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೋದು. ಹೊಟ್ಟೆ ತುಂಬುವಷ್ಟು ಆರಾಮಾಗಿ ಊಟ ಮಾಡ್ಬೋದು. ಯಾವುದೇ ಥರದ ಲಿಮಿಟೇಷನ್ಸ್ ಎಲ್ಲ ಇಲ್ಲ. ಹೀಗೆ ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ಔಟ್ಸೈಡ್ ಒಂದು ಮೇಳ ಕೂಡ ನಡೆದಿತ್ತು. ಸೊ ಅಲ್ಲಿ ಎಕ್ಸಿಬಿಷನಲ್ಲಿ ಸಣ್ಣ ಪುಟ್ಟದ್ದು ಒಂದಿಷ್ಟು ಅಂಗಡಿ ಹಾಕಿದ್ರು. ಈ ಥರ ಬಟ್ಟೆಗಳಾಗಿರಲಿ ಅಥವಾ ದೇವರಿಗೆ ಬೇಕಾಗಿರುವಂಥ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ಇಟ್ಟಿದ್ರು. ಇಲ್ಲೊಂದು ದೊಡ್ಡ ಶಾಪಿಂಗ್ ಸ್ಟೋರ್ ಇದೆ. ಸೊ ಇಲ್ಲಿ ಎಲ್ಲ ಥರದ ಐಟಮ್ಗಳು ಸಿಗ್ತಾವೆ. ಲೈಕ್ ಬಟ್ಟೆ ಆಗಿರಲಿ, ಮತ್ತು ಈ ಥರ ಅಲಂಕಾರ ಮಾಡಲಿಕ್ಕೆ ಮನೆಗೆ ಏನೆಲ್ಲ ಬೇಕು ನೋಡಿ ಆ ಥರ ಸಾಮಗ್ರಿಗಳು, ಸಿಲ್ವರ್ ಐಟಮ್ಸ್, ಈ ಥರ ಎಲ್ಲ ನಾನಾ ಬಗೆಯಾಗಿದ್ದು. ಸೊ ಹೆಣ್ಮಕ್ಳಿಗೆ ಈ ಥರದ ಅಂಗಡಿ ಒಳಗೆ ಬಿಟ್ಟರೆ ಕೇಳ್ತೀರಾ? ಸೊ ಎಲ್ಲ ನೋಡಬೇಕು ಅನಿಸುತ್ತೆ, ಹಾಗೆ ತೊಗೋಬೇಕು ಅನಿಸುತ್ತೆ. ಕೆಲವೊಂದಿಷ್ಟು ಐಟಮ್ಸ್ದು ರೇಟ್ ನಿಮ್ಗೆ ಹೇಳ್ತೀನಿ, ನೀವು ನೋಡ್ಬೋದು. ಒಂದು ಪ್ಯೂರ್ ಆಗಿರುವಂಥ ಸಿಲ್ವರ್ ಕಾಲ್ಗೆಜ್ಜೆ. ಸೊ ಇದಕ್ಕೆ $45 ಇದೆ. ಅಂದರೆ ರುಪೀಸಲ್ಲಿ ಅರೌಂಡ್ 4000 ರುಪೀಸ್ ಆಗುತ್ತೆ. ಹಾಗೆಯೇ ಇವೆಲ್ಲ ಬ್ರಾಸ್ಲೆಟ್ ಎಲ್ಲ ಇರ್ತಾವಲ್ಲ, ಇವು ಆರ್ಟಿಫಿಷಿಯಲ್ ಜ್ಯುವೆಲರಿ ಇವೆಲ್ಲ. ಸೊ ಅವು ಕೂಡ ಇದ್ದು. ಸೊ ನಾವು ಅಲ್ಲಿ ಕೂಡ ನೋಡ್ತಾ ಇದ್ವಿ ಏನಾದರೂ ನಮಗೆ ಇಷ್ಟ ಆಗುವಂಥ ಸಿಗುತ್ತಾ ಅಂಥೇಳಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ನಿಂತಿದ್ದೀವಿ ನೋಡ್ಲಿಕ್ಕೆ ಅಂಥೇಳಿ. ಅದಲ್ಲಾದರೆ ಈ ಥರ ಆರ್ನಾಮೆಂಟ್ಸು ಅವು ಇವು ಎಲ್ಲ ಶಾಪಿಂಗ್ ಕಾಮನ್ ಅನಿಸುತ್ತೆ. ಬಟ್ ನಮ್ಮಲ್ಲಿ ಈ ಥರದ್ದೆಲ್ಲ ಅಪರೂಪ ಅನಿಸುತ್ತೆ. ಯಾಕಂದರೆ ಈ ಥರ ಟಿಪಿಕಲ್ ಇಂಡಿಯನ್ ಐಟಮ್ಸ್ ಎಲ್ಲ ಸಿಗೋಲ್ಲ. ಸೊ ಈ ಥರ ಎಲ್ಲ ಸಿಕ್ಕಾಗ ನಮಗೆ ಖುಷಿನೂ ಆಗುತ್ತೆ, ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅನಿಸುತ್ತೆ. ಸೊ ನೋಡ್ತಾ ಇದ್ವಿ ಏನೆಲ್ಲ ವರ್ತ್ ಇದೆ ಅಂಥೇಳಿ, ಮತ್ತು ಅದು ಯೂಸ್ಫುಲ್ಲು ಆಗಿರಬೇಕು. ಮತ್ತು ಈ ಥರದ ಆಕಳ ಏನಿದೆಲ್ಲ ಇದಕ್ಕೆ $14 ಅಂತೆ. ಅಂದರೆ ಲೈಕ್ ರುಪೀಸಲ್ಲಿ 1200 ಆಯಿತು, 1200 ರೂಪಾಯಿ.
ಆಮೇಲೆ ಇಲ್ಲೆಲ್ಲ ಬಟ್ಟೆಗಳು ಅದೆಲ್ಲ ನೋಡಿದ್ರಲ್ಲ, ಇದು ನಂತರ ಈ ಥರದ್ದೆಲ್ಲ ಮರದಿಂದ ಮಾಡಿರುವಂಥ ಐಟಮು. ಎಂತಿಂಥ ದೊಡ್ಡ ದೊಡ್ಡ ಮೂರ್ತಿಗಳೆಲ್ಲ ಇದಾವೆ ನೋಡಿರಿ, ದೇವ್ರದ್ದೆಲ್ಲ. ಹಾಗೆಯೇ ದೇವ್ರ ಮಂಟಪ ಎಲ್ಲ ಇದೆ. ಸೊ ಕಾಸ್ಟಿನೂ ಅಷ್ಟೇ ಇತ್ತು ಎಲ್ಲ. ಈಗ ಒಂದು ಗಣೇಶನ ತೋರಿಸ್ತೀನಿ ನೋಡಿ, ಅದಕ್ಕೆ $2500 ಏನೋ ಇದೆ, ಅಂದರೆ ರುಪೀಸಲ್ಲಿ 2,20,000 ಏನೋ ಆಗುತ್ತೆ. ಸೊ ಕಾಸ್ಟ್ಲಿ ಎಲ್ಲ ಇತ್ತು. ಬಟ್ ಕೆಲವೊಬ್ರು ಎಲ್ಲ ಇಷ್ಟಪಡ್ತಾರಲ್ಲ ಈ ಥರದ್ದೆಲ್ಲ ಆ್ಯಂಟಿಕ್ ಪೀಸ್ಗಳು, ಮರದಿಂದ ಮಾಡಿರುವಂತಹ ಮೂರ್ತಿಗಳನ್ನೆಲ್ಲ ಕಲೆಕ್ಟ್ ಮಾಡಲಿಕ್ಕೆ. ಸೊ ಅವರೆಲ್ಲ ತೊಗೋಬೋದು. ನಾವು ಜಸ್ಟ್ ಆಲ್ಮೋಸ್ಟ್ ಆಲ್ ವಿಂಡೋ ಶಾಪಿಂಗ್ ಥರನೇ ಆಯಿತು. ಆರೋಹಿ ಒಂದೆರಡು ಬ್ರಾಸ್ಲೆಟ್ಸ್ ಎಲ್ಲ ತೊಗೊಂಡು ಅಷ್ಟೇ. ಈ ಥರದ್ದೆಲ್ಲ ಸಿಲ್ವರ್ ಐಟಮ್ಸ್ ಎಲ್ಲ ಇಂಡ್ಯಾದಲ್ಲೇ ನನಗೆ ಚೆನ್ನಾಗಿ ಅನಿಸುತ್ತೆ. ಸೊ ಹೀಗಾಗಿ ನಾವು ಯಾವುದೇ ಈ ಥರದ್ದು ಮೆಟೀರಿಯಲ್ ಏನೂ ತೊಗೊಳ್ಳಿಲ್ಲ. ಇದಾದ ನಂತರ ನಮಗೆ ಒಂದು ಅವರಷ್ಟೇ ಇತ್ತು. ಇನ್ನೇನು ನಾವು ಲೈಕ್ 4 o'clock ಬಿಡಬೇಕಂತ ಮಾಡಿದ್ವಿ ವಾಪಸ್ಸು. ನಾವು ಅಲ್ಲಿ ಹಾರ್ಡ್ಲಿ ಒಂದು 3-4 hours ಇದ್ವಿ ಅಷ್ಟೇ. ಸೊ ಹೀಗಾಗಿ ಬೇಗ ಬೇಗ ಇಲ್ಲಿ ಒಂದು ಶಾಪಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಇದೆಲ್ಲ ಆಮೇಲೆ ನಾವು ಗಾರ್ಡನ್ ವಿಸಿಟ್ ಮಾಡೋದಿತ್ತು. ಸೊ ಅಲ್ಲಿ ಲೈಕ್ 1 hour ಹೀಗೆಲ್ಲ ಆಗುತ್ತೆ ಅಂತ ಹೇಳಿದರು. ಸೊ ನಾವು ಹರಿಬರಿಯಲ್ಲಿ ಅಲ್ಲಿ ಹೋದ್ವಿ. ಅಲ್ಲಿ ಮಾತ್ರ ತುಂಬಾ ಅಮೇಝಿಂಗ್ ಆಗಿತ್ತು. ಅಲ್ಲೆಲ್ಲ ನಿಮಗೆ ನವಿಲುಗಳು ಸಿಗ್ತಿದ್ದು, ಲೈಕ್ ಒಂದಲ್ಲ ಎರಡಲ್ಲ, ಒಂದು 10-15 ನವಿಲುಗಳಿದಾವಂತ. ಭಾಳ ನವಿಲುಗಳಿದ್ದು ಅಲ್ಲೇ. ಆದರೆ ನಾವು ಸ್ವಲ್ಪ ಈ ಥರ ಆಫ್ಟರ್ನೂನ್ ಟೈಮಲ್ಲಿ ಹೋಗಿದ್ವಿ ನೋಡಿ, ಹೀಗಾಗಿ ಅವೆಲ್ಲ ಹೊರಗಡೆ ಅಷ್ಟು ಅಡ್ಡಾಡ್ತಿದ್ದಿಲ್ಲ. ಸೊ ನಮಗೆ ಒಂದು 5-6 ನವಿಲುಗಳನ್ನ ನೋಡಿದ್ವಿ. ಈಗಾಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ ವಿಸಿಟ್ ಮಾಡಿದ್ರಲ್ಲ, ಅವರೆಲ್ಲ ಹೇಳ್ತಾಯಿದ್ರು. ಸೊ ಅದು ಎಲ್ಲ ನಮ್ಮ ಮುಂದೆನೇ ಅಡ್ಡಾಡ್ತಿರ್ತಾವಂತೆ, ಅಲ್ಲೇ ಡ್ಯಾನ್ಸ್ ಎಲ್ಲ ಮಾಡ್ತಾವಂತೆ. ಲೈವ್ ಆಗಿ ನವಿಲು ಕುಣಿಯೋದನ್ನು ನೋಡಿದಾರಂತ. ಸೊ ನಮಗೆ ಅದು ಅವಕಾಶ ಸಿಗಲಿಲ್ಲ, ಬಟ್ ನವಿಲುಗಳು ಸಿಕ್ಕು. ಮತ್ತು ಇಲ್ಲೆಲ್ಲ ಕಾಣ್ತಿದ್ದ ನೋಡ್ರಿ ಚಿಕ್ಕ ಚಿಕ್ಕದಾಗಿ ಮನೆಗಳು, ಅದೇ ಕ್ಯಾಬಿನು. ಇಲ್ಲೇ ಬಂದಿರುವಂಥ ಗೆಸ್ಟ್ಗಳಿಗೆಲ್ಲ ಸ್ಟೇ ಮಾಡೋಕ್ಕೆ ಮಾಡಿಕೊಟ್ಟಿರುವಂತಹ ಕ್ಯಾಬಿನ್ಸ್ ಇವೆಲ್ಲ. ಇಲ್ಲಿ ವಿಶಾಲವಾದಂಥ ನೀರಿನ ಕೊಳ ಇದೆ. ಅದು ಅಂತಂದರೆ ಈ ಹಂಸ ಪಕ್ಷಿ ಅಂತಾರಲ್ಲ, ಅವುಗಳೆಲ್ಲ ಇದಾವು. ಕೃಷ್ಣನ ಬೃಂದಾವನ ಅಂದರೆ ಎಲ್ಲ ಹೇಗಿರುತ್ತೆ ನೋಡಿ, ಈ ಥರ ಪಕ್ಷಿಗಳಾಗಿರಲಿ, ನವಿಲು, ಜಿಂಕೆ, ಹಸುಗಳು, ಅದೆಲ್ಲ ಕೂಡಿ ಹೆಂಗಿರುತ್ತೆ ನೋಡಿ, ಅದೇ ಥರ ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಥರದ ಪಕ್ಷಿಗಳು, ಪ್ರಾಣಿಗಳು ನಮಗೆ ನೋಡಿ ಸಿಗುತ್ತೆ. ಮತ್ತು ಇದು ಏನು ಕಾಣ್ತಿದೆಯಲ್ಲ, ಇದು ಎಲ್ಲ ನವಿಲುಗಳು ಬಂದಿರುವಂತಹ ವಾಸಸ್ಥಾನ, ಅಂದರೆ ಅದರದ್ದು ಗೂಡು. ಸೊ ಸಂಜೆ ಆಗ್ತಾ ಇದ್ದಂತೆ ಎಲ್ಲ ನವಿಲುಗಳು ಬಂದು ಇಲ್ಲಿ ಸೇರ್ತಾವಂತೆ. ನಾವು ಇಲ್ಲಿ ತನಕ ಬರೀ ಒಂದು ಸ್ಟಾರ್ಟಿಂಗಲ್ಲಿ ಹೆಣ್ಣು ನವಿಲು ನೋಡಿದ್ವಿ. ಸೊ ಇವಾಗ ನೋಡಿ ನಮಗೆ ಫೈನಲಿ ಒಂದು ಗಂಡು ನವಿಲು ನೋಡೋಕ್ಕೆ ಸಿಕ್ತು. ನಿಮ್ಗೆ ಗೊತ್ತಿರ್ಬೋದು ಅನಿಸುತ್ತೆ, ಹೆಣ್ಣು ನವಿಲಿಗೆ ಗರಿ ಅದೆಲ್ಲ ಇರಲ್ಲ. ಸೊ ಇಲ್ಲಿ ಗಂಡು ನವಿಲೇ ಭಾಳ ಚಂದ. ನವಿಲಿನ ಎಷ್ಟು ಹತ್ತಿರ ಹೋದರೂ ಅವೇನೂ ಮಾಡಲ್ಲ. ಸೊ ಮಕ್ಕಳೆಲ್ಲ ನಾವು ನಿಂತ್ಕೊಂಡು ಅದ್ರ ಹತ್ರನೇ ಫೋಟೋ ತೆಗೆಸ್ಕೊಂಡ್ವಿ. ಸೊ ಆರಾಮಾಗಿ ಅಡ್ಡಾಡ್ತಾನೆ ಇದ್ವು. ಹಾಗೇನೆ ನೋಡಲಿಕ್ಕೆ ಮತ್ತೆರಡು ನಮಗೆ ನವಿಲುಗಳು ಸಿಕ್ಕು. ಅವು ಎಷ್ಟೊಂದ ಗಿಡ ಏರಿ ಕುಳಿತಿದ್ದು. ಹಾಗೇನೆ ನವಿಲು ನೋಡ್ತಾ ಇರುವಾಗ ನಮಗೆ ಜಿಂಕೆಯ ದರ್ಶನ ಕೂಡ ಆಯಿತು. ಹಾಗೆಯೇ ನಮ್ಮದು ಕೊನೆಯ ವಿಸಿಟ್ ಇದ್ದಿದ್ದು ಪ್ಯಾಲೇಸ್ ಆಫ್ ಗೋಲ್ಡ್.
ಇದ್ರದ್ದು ಪೂರ್ತಿ ಹೆಸರು ಬಂದುಬಿಟ್ಟು ಪ್ರಭುಪಾದಾಸ್ ಪ್ಯಾಲೇಸ್ ಆಫ್ ಗೋಲ್ಡ್ ಅಂತ ಹೇಳಿ. ಸೊ ಅಲ್ಲಿ ಆಲ್ಮೋಸ್ಟ್ ಆಲ್ ಹೋಗೋತ್ಲೇ 4 o'clock ಆಗಿತ್ತು. ಹೀಗಾಗಿ ನಾವು ಒಳಗಡೆ ಎಲ್ಲ ಏನೂ ಹೋಗಲಿಲ್ಲ. ಆ ಪ್ಯಾಲೇಸ್ ಒಳಗಡೆ ಜಸ್ಟ್ ಔಟ್ಸೈಡ್ ಎಲ್ಲ ಉದ್ಯಾನವನ ಏನಿತ್ತಲ್ಲ ಅದನ್ನು ನೋಡ್ಕೊಂಡ್ವಿ. ಅಲ್ಲಿ ಗಾರ್ಡನಲ್ಲಿ ತುಂಬ ವೈವಿಧ್ಯಮಯವಾದಂತಹ ಗುಲಾಬಿ ಗಿಡಗಳೆಲ್ಲ ಇದ್ದು, ಹಾಗೆಯೇ ಒಂದು ದೊಡ್ಡ ಕೊಳ ಇತ್ತು, ಅದರಲ್ಲಿ ಈ ಕಮಲದ ಗಿಡಗಳು ತುಂಬಿದ್ದು. ಸೊ ಹಾಗೆ ಫೋಟೋಶೂಟು ಎಲ್ಲ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಕುಂತು ಅರೌಂಡ್ 4-4:30 ಆಗಿತ್ತು ಅನಿಸುತ್ತೆ ವರ್ಜಿನಿಯಾ ಬಿಟ್ಟಾಗ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಆ್ಯಂಡ್ ನೀವು ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆಯೇ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಕನ್ನಡತಿಯನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.